ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತ ಅನ್ನೋ ಹಂಗೆ ಇಲ್ಲ, ಆ್ಯೂಶುವಲ್ ರೂಟೀನ್. ಅದ್ರ ಜೊತೆಗೆ ಎಲ್ಲರೂ ಇಷ್ಟಪಡುವಂತಹ ಮುಂಜಾನೆಯ ಮಾತು. ಇನ್ನೊಂದು ಹೇಳ್ತೀನಿ ರೀ, ಈಗ ಒಂದು 2-3 ದಿವಸ ಆಯ್ತು, ಏನು ಥಂಡಿ ಅದ ರೀ, ಅಷ್ಟು ಥಂಡಿ ಅದ. ಅದಕ್ಕೆ ನಾಳೆಯಿಂದ ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಅನ್ಕೊಂಡಿನಿ. ಯಾಕೆ ಅಂತಂದ್ರೆ ಎಲ್ಲ ಮೆಸೇಜ್ ಎಲ್ಲ ಬರ್ಲಿಕ್ಕತ್ತಾವ, ಬಿಜಾಪುರದಾಗ ಭಾಳ ಥಂಡಿ ಇರ್ತದ, ಅಷ್ಟು ಲಘು ಹೇಳಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಹಿಂಗೆಲ್ಲ ಮೆಸೇಜಸ್ ಅವ. ಅದ್ರ ಸಲುವಾಗಿ ಸ್ವಲ್ಪ ಲೇಟು, 5 ಗಂಟೆ ಕೇಳೋದು. ಇವತ್ತಾದರೂ 4:45 ಎದ್ದೀವ್ರಿ, ಭಾಳ ಲಘು ಏನಿದ್ದಿಲ್ಲ, 4:15ಗೆ ಸ್ವಲ್ಪ ಲೇಟಾಗಿನೇ ಎದ್ದದ್ದು. ಯಾಕಂದ್ರೆ ಥಂಡಿ, ಅತಿಯಾದ ಥಂಡಿ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ನಮ್ಮ ಆರೋಗ್ಯವನ್ನು ನೋಡ್ಕೋಬೇಕು. ಆದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಮನೆ ಮುಂದೆ ರಂಗೋಲಿ ಇರ್ಬೇಕನ್ನೋದು ನಂದೊಬ್ಬಾಕಿದಲ್ಲ, ಭಾಳ ಮಂದಿದು ಇರ್ತದ, ಎಲ್ಲರೂ ಹಾಕ್ತಾರೆ ನೋಡ್ರಿ. ಸಿಂಪಲ್ ಆದ ರಂಗೋಲಿ ಜೊತೆ ಇವತ್ತಿನ ಮುಂಜಾನೆ ಮಾತನ್ನ ಸ್ಟಾರ್ಟ್ ಮಾಡೋಣ್ರಿ. ಒಳ್ಳೆಯದರ ಕಡೆ ಹೆಚ್ಚು ಗಮನ ಹರಿಸಿದ್ರೆ ಕೆಟ್ಟದ್ದು ಮುಂದೆ ಬರಲು ಹೆದರಿ ಹಿಂದೇನೇ ಇರುತ್ತದೆ. ನೋಡ್ರಿ, ಚಿಂತೆ ಇಲ್ಲದಿದ್ರೆ ಮಾಡಬಹುದು ನೀ ಸಂತೆಯಲ್ಲೂ ನಿದ್ದೆ, ಚಿಂತೆ ಇಲ್ಲದಿದ್ರೆ ಮಾಡಬಹುದು ನೀ ಸಂತೆಯಲ್ಲೂ ನಿದ್ದೆ, ನಿದ್ದೆಯಿಂದ ಎದ್ಮೇಲೆ ದೇವರ ಧ್ಯಾನ ಮಾಡಿದ್ರೆ ನಾವು ಗೆದ್ವಿ, ನಿದ್ದೆಯಿಂದ ಎದ್ಮೇಲೆ ನೀನು ದೇವರ ಧ್ಯಾನ ಮಾಡಿದ್ರೆ ನೀನು ಗೆದ್ದೆ ಅಂತ. ಎಷ್ಟು ಚಂದ ಅದರಿ. ಒಮ್ಮೊಮ್ಮೆ ಚಿಂತೆ, ಒಮ್ಮೊಮ್ಮೆ ನಿಶ್ಚಿಂತೆ, ಬದುಕೇ ಒಂದು ದೊಡ್ಡ ಸಂತೆ, ಚಿಂತೆಗಳು ಮನಸ್ಸಿನ ಮೇಲೆ ಬೀಳುವ ಹೊಡೆತಗಳಿದ್ದಂತೆ. ಅದಕ್ಕೆ ಇವು ಹೊಡೆತಗಳು ನಮಗೆ ಪೆಟ್ಟಾಗಬಾರ್ದು, ಮನಸ್ಸಿಗೆ ನೋವು ಆಗಬಾರ್ದು ಅಂತಂದ್ರೆ ನಾವು ಮುಂಜಾನೆ ಸಾಯಂಕಾಲ ದೇವರ ಧ್ಯಾನದಲ್ಲಿ ಇದ್ರೆ ಇವು ಯಾವೂ ಆಗಂಗಿಲ್ಲ ನೋಡ್ರಿ. ನಮ್ಮಿಂದ ಎಷ್ಟು ಜನರಿಗೆ ಉಪಕಾರವಾಯಿತು, ಎಷ್ಟು ಜನರು ಸಂತೋಷಪಟ್ಟರು ಎನ್ನುವುದೇ ನಮ್ಮ ಜೀವನದ ಯಶಸ್ಸನ್ನು ಅಳೆಯುವ ಮಾಪನ ಆಗಿರುತ್ತದೆ. ಕಾರಣ ಪರೋಪಕಾರಾರ್ಧಂ ಇದಂ ಶರೀರಂ, ಪರೋಪಕಾರಾರ್ಧಂ ಇದಂ ಶರೀರಂ ಎಂದು ಹೇಳಿರುವುದು ಇದೇ ಜೀವನ ಮೂಲ ಉದ್ದೇಶ ಆಗ್ಯದ. ನೋಡ್ರಿ, ನಾವು ಇನ್ನೊಬ್ಬರಿಗೆ ಎಷ್ಟು ಒಳ್ಳೆಯದನ್ನ ಬಯಸ್ತೇವೋ ಅಷ್ಟು ಒಳ್ಳೆಯದು ನಮಗೆ ಗೊತ್ತಿಲ್ಲದೇ ಆಗ್ತದ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಾವು ಮತ್ತೇನ್ ಮಾಡ್ತೀವಿ? ಅದಕ್ಕೆ ಅದೆಲ್ಲವೂ ಬೇಡ. ನಾವು ಒಂದು ಒಳ್ಳೆಯ ಮಾರ್ಗದಲ್ಲಿ ನಾವು ನಡ್ಕೋತ ಇನ್ನೊಬ್ಬರಿಗೆ ಒಂದು ಒಳ್ಳೆಯದೇ ಆಗಲಿ ಅಂತ ಬಯಸುತ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ, ಸಿಂಪಲ್ ಆದ ರಂಗೋಲಿ, ಹಂಗೆ ಒಂಚೂರು ಮುಂಜಾನೆಯ ಸೊಬಗನ್ನ ಸವಿಯುತ್ತಾ ಇವತ್ತಿನ ಅಡುಗೆ ಪೂಜೆ ಇಷ್ಟಂತೂ ಇದ್ದೇ ಇರ್ತದ. ನೋಡ್ರಿ, ಸಿಂಪಲ್ ಆದ ರಂಗೋಲಿ. ಮತ್ತು ಹೆಂಗೂ ಕಾರ್ತೀಕ ಮಾಸದೊಳಗ ನಾನು 2ನೇ ಸರಿ ರೀ ಇದು ಹಿಡ್ದದ್ದೀಗ. ಹನುಮಂತ ದೇವ್ರದ್ದು ಎಷ್ಟು ಆನಂದವನ್ನ ಕೊಡ್ತದ. ಅದಕ್ಕೆ ನಮ್ಮ ಕೈಲೇ ಸಾಧ್ಯವಾದಷ್ಟು ಮಾಡುವುದು, ಯಾವುದು ಸಾಧ್ಯವಿಲ್ಲೋ ಅದನ್ನು ಮಾಡುವಂತಿಲ್ಲ, ಹೌದಿಲ್ರಿ? ದಿನನಿತ್ಯ ಇದೇ ರಂಗೋಲಿ, ಇದೇ ಪೂಜೆ ಹಿಂಗೆ ತೋರಿಸಿರ್ತೀನ. ಅಂದ್ರೆ ಅದೇ ಸೇಮ್ ವಿಡಿಯೋನೇ ಇರಂಗಿಲ್ಲ, ವಿಡಿಯೋ ಅಪ್ಡೇಟೆಡ್ ಇರ್ತದೆ. ಅಂದ್ರೆ ಡೈಲಿ ಇದೇ ವಿಡಿಯೋ ಇದ್ರೂ ಡೈಲಿ ನಾ ಏನು ಪೂಜೆ ಮಾಡಿರ್ತೀನೋ ಅದು ಇರ್ತದೆ. ಆದ್ರೂ ಕೂಡ ಎಲ್ಲರೂ ಇಷ್ಟಪಡ್ತೀರಿ, ನನಗೆ ಅದು ಖುಷಿಯನ್ನ ಕೊಡ್ತದೆ. ನೀವೆಲ್ಲ ಖುಷಿ ಆಗೋದು ನೋಡಿ ನನಗೆ ಸಂತೋಷ ಆಗ್ತದೆ. ಇಷ್ಟೇ ನೋಡ್ರಿ. ಮತ್ತೆ ಇವತ್ತು ಏನು ಸ್ಪೆಷಲ್ ಮಾಡಿದ್ದೆ ಅಂತಂತೀರಿ. ಇವತ್ತು ಬಹಳ ಸಿಂಪಲ್ ಆದ ಅಡಿಗೆ, ಅದ್ರ ಜೊತೆಗೆ ಹೆಲ್ದಿರೇ ಆರೋಗ್ಯಕರವಾದದ್ದು. ನಡು ಒಂಚೂರು ಹಿಂಗೆ ಬೇಕಾಗ್ತದ. ಮತ್ತು ನಮಗೆಲ್ಲ ಒಂಚೂರು ಅನ್ನದಕ್ಕಿಂತ ಭಕ್ರಿ, ಚಪಾತಿ ಅವು ಎರಡೂ ಇಲ್ಲ ಅಂದ್ರೆ ನವಣಕ್ಕಿ ಅನ್ನ, ಅದನ್ನೂ ಇಲ್ಲ ಅಂತಂದ್ರೆ ನುಚ್ಚು. ಇಷ್ಟು ಅಂತೂ ವರ್ಷದೊಳಗೆ ಜಾಸ್ತಿ ರಿಪೀಟೆಡ್ ಅಂತಂತೀವಲ್ರಿ, ಅದರೊಳಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋದು ನೋಡ್ರಿ. ಈಗ ನೋಡ್ರಿ, ಒಂದ್ ಸೈಡ ತೊಗರಿ ಬೇಳೆ ಕುದಿಲಿಕ್ಕೆ ಇಡ್ಲಿಕ್ಕತ್ತೀನಿ, ಇನ್ನೊಂದ್ ಸೈಡ ರಾಗಿ ಗಂಜಿ ಅಂತೂ ಯಾವಾಗೂ ಇರ್ತದ. ನಮ್ಮ ಮನಿ ಒಳಗ ಬೆಳಗ್ಗೆ ರಾಗಿ ಗಂಜಿ ಬೇಕೇ ಬೇಕು. ಅಂದ್ರೂ ನಡು ಒಂಚೂರು ಗ್ಯಾಪ್ ಆಗಿತ್ರಿ. ಆದ್ರೆ ಥಂಡಿ ದಿವ್ಸಕ್ಕೆ ಆಕ್ಚುಲಿ ರಾಗಿ ಗಂಜಿ ತಂಪದು ಆರೋಗ್ಯಕ್ಕೆ, ಆದ್ರೆ ಇಫೆಕ್ಟಿವ್ ತಂಪಲ್ಲ, ಆರೋಗ್ಯಕ್ಕೂ ಒಳ್ಳೆಯದೇ. ಆದ್ರೂ ಕೂಡ ನಾವು ಬಿಸಿ ಬೆಚ್ಚಗಿದ್ದಾಗೆ ಕುಡಿದ್ ಬಿಡ್ತೀವಿ. ಮತ್ತು ಒಂದ್ ಸೈಡ್ ರಾಗಿ ಗಂಜಿ, ಒಂದ್ ಸೈಡ್ ತೊಗರಿ ಬೇಳೆ. ಇದು ಏನು ಅಂತೀರೇನ್ರಿ? ಜೋಳದ ನುಚ್ಚು.
ನಾ ಆ್ಯಕ್ಚುಲಿ ಮನ್ಯಾಗೆ ಮಾಡಿರ್ತೀನಿ, ಖಾಲಿ ಆಗಿತ್ತಂದ್ರೆ. ಈಗ ನಾವು ಮೊನ್ನೆ ಗಿರಣಿಗೆ ಹಾಕ್ಸ್ಕೊಂಡು ಬಂದೀವಿ. ಜೋಳದ ನುಚ್ಚು ನೆನಿಲಿಕ್ಕೆ ಇಡ್ಲಿಕ್ಕತ್ತೀನಿ. ಭಾಳ ತನಕ ಏನು ಇಡಂಗಿಲ್ಲ. ಭಾಳ ಮಂದಿ ರಾತ್ರಿನೇ ನೆನೆ ಇಡ್ತಾರ, ಅದಂತೂ ಇನ್ನೂ ಚಲೋ. ಇಲ್ಲಾಂದ್ರೆ ಎದ್ದ ತಕ್ಷಣ ನಮ್ಮ ಸ್ನಾನ ಎಲ್ಲ ಆದ ತಕ್ಷಣ ನೆನೆ ಇಟ್ಟರು ನಡೀತದ. ಅಂದ್ರೆ ರಂಗೋಲಿ, ದೇವ್ರ ಮುಂದೆ ರಂಗೋಲಿ ಎಲ್ಲ ಆಗೋ ತನಕ ಮತ್ತೊಂದು ಅರ್ಧ ಗಂಟೆ 45 ಮಿನಿಟ್ಸ್ ಎಲ್ಲ ಸ್ತೋತ್ರ ಎಲ್ಲ ಮುಗಿ ತನಕ ಆಗ್ತದ. ಅಲ್ಲಿವರೆಗೂ ನೆನಿತದ್ರಿ. ಈಗೇನು ಮಾಡ್ಲಿತ್ತೀನಿ ಅಂದ್ರೆ 1-2 ಟೊಮೆಟೊ, ಒಂದು 5-6 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ, ಇವನ್ ಏನದ ತೊಗರಿ ಬೇಳೆ ಏನು ಕುದಿಲಿಕ್ಕೆ ಇಟ್ಟಿನಲ್ರಿ, ಅದರೊಳಗೆ ಹಾಕ್ಲಿಕ್ಕೆ ಸಪ್ರೇಟ್ ಆಗಿ ಕುದಿಸ್ಕೋತೀನಿ. ಅದರೊಳಗೆ ಹಾಕುದ್ರಿ ಇದು, ಬಟ್ ಸಪ್ರೇಟ್ ಆಗಿ. ಆಕ್ಚುಲಿ ಇವು ನೆಲ್ಲಿಕಾಯಿ ಅವನೇನು ಹೆಚ್ಚಲಿಲ್ಲ ಅಂದ್ರೂ ನಡೀತದ. ನಾ ಜಸ್ಟ್ ಒಂಚೂರು ಕಟ್ ಮಾಡಿ ಹಾಕ್ಲಿಕತ್ತೀನಿ. ಹಂಗ ಮಾಡ್ಲಿಲ್ಲ ಅಂದ್ರೂ ನಡೀತದ, ಹಂಗ ಇಡೀ ಇಟ್ಟರು ನಡೀತದ. ಈಗೇನದ ಕುದಿಲಿಕ್ಕೆ ಇಡ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕಿ, ಈಗಂತೂ ನಮಗೆ ಹೆಂಗೂ 4 ಒಲಿ ತಗೊಂಡ್ಬಿಟ್ಟಿವಿ, 4 ಕೈ ಬಂದಂಗೆ ಆಗ್ಬಿಟ್ಟದ್ರಿ. ಅದಕ್ಕೆ ಆ ಕಡೆ ಸೈಡ್ ಅದನ್ನು ಕುದಿತಿರ್ತ. ಅದ್ರೊಳಗೆ ಸ್ವಲ್ಪ ಜೀರಿಗೆ, ಕರಿಬೇವು ಇಷ್ಟೆಲ್ಲ ಹಾಕಿ ಕುದಿಲಿಕ್ಕೆ ಇಡ್ತೀನಿ. ದಿನನಿತ್ಯ ಯಂತ್ರೋದ್ಧಾರಕ ಸ್ತೋತ್ರ ಹೇಳೋದ್ರಿಂದ ಇಷ್ಟು ಆನಂದ ರೀ. ಖರೆ ಅಂದ್ರ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಆನಂದ ಅನಿಸ್ತದ. ನೀವು ಕೂಡ ಅನ್ರಿ. ಆರೋಗ್ಯ ಭಾಗ್ಯ ಎಲ್ಲನೇ ಇದ್ರೊಳಗೆ ಅಷ್ಟೊಂದು ಶಕ್ತಿ ಅದ. ನೀವು ಕೂಡ ದಿನನಿತ್ಯ ಹೇಳ್ರಿ. ನೋಡ್ರಿ, ಈಗ ನುಚ್ಚು ಎಲ್ಲ ನೆಂದದ ಅಷ್ಟ. ಒಂದು ಅರ್ಧ ಗಂಟೆವರೆಗೂ ನೆನೆಸಿದ್ದೀರಿ. ಅದನ್ನ 15-20 ನಿಮಿಷ ಭಾಳ ಅಂದ್ರೆ ಅಷ್ಟು ನೆನೆಸಿ ಮ್ಯಾಲಿನ ನೀರೆಲ್ಲ ತೆಗೆದು ಮತ್ತೆ ನೀರು ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಅದರೊಳಗೆ ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಇಂಗು ಇಷ್ಟು ಹಾಕಿ ಸಣ್ಣಗಿಟ್ಟು ಲೋ ಫ್ಲೇಮ್ ಮ್ಯಾಗ ಎಲ್ಲ ಚಂದಾಗಿ ಕುದಿಸ್ಕೋತೀನಿ ರೀ. ಇಲ್ಲಿ ತವ್ವಿ ರೆಡಿ ಆಗ್ಯದ. ಅದರೊಳಗೆ ಕುದಿಸಿ ಇಟ್ಕೊಂಡು ಟೊಮೆಟೊ ಮತ್ತು ಬೆಟ್ಟದ ನೆಲ್ಲಿಕಾಯಿ ಇವನ್ನೆಲ್ಲ ಅದ್ರೊಳಗೆ ಹಾಕಿ ಮತ್ತೊಂದು ಕುದಿಸಿ ತೆಗೆದು ಬಿಡ್ತೀನಿ ನೋಡ್ರಿ. ಇದು ತವ್ವಿ ಇವತ್ತೇನು ಮಾಡಿದ್ನೆಲ್ಲ ಭಾಳ ಇಷ್ಟಪಟ್ಟರು ನನ್ನ ಮಕ್ಕಳು. ನೀವು ಕೂಡ ಟ್ರೈ ಮಾಡ್ರಿ. ಇಲ್ಲಿ ಇನ್ನೊಂದು ಹೇಳ್ತೀನಿ ರೀ, ಡೇಟ್ಸ್ ಅಂತ ಏನು ಹೇಳ್ತೀವಿ, ಇವಕ್ಕೆ ಖರ್ಜೂರ ಏನಂತೀವಿ, ಇವನ್ನ ದಿನಕ್ಕೆ 1 ಅಥವಾ 2 ಎಲ್ಲರೂ ತಿನ್ರಿ. ಇದನ್ನ ಬಹಳ ದಿವಸಗಳಿಂದ ಹೇಳ್ಬೇಕಂತಿದ್ದೆ. ನಾವು ಬಹಳ ದಿವಸದಿಂದ ಇದನ್ನ ನಮ್ಮ ಮನೆಯೊಳಗೆ ಯಾವಾಗೂ ಇರ್ತದ. ಇವತ್ತು ಬೇರೆ ಪಾಕೆಟ್ ತೆಗಿದಿತ್ತಲ್ರಿ, ಅದಕ್ಕೆ ಹೊಸ ಪಾಕೆಟ್ ತೆಗಿಲಿಕತ್ತಿದ್ದೆ. ಇದನ್ನೊಂದು ತೋರಿಸೋಣ ಅಂತ ತಿಳ್ಕೊಂಡು ನಿಮಗೆಲ್ಲ ತೋರಿಸ್ಲಿಕತ್ತೀನಿ. ಇದ್ರೊಳಗೆ ಮ್ಯಾಗ್ನೇಷಿಯಮ್, ಕ್ಯಾಲ್ಸಿಯಮ್, ನಮ್ಮ ಬಾಡಿಗೆ ಬೇಕಂತ ಸೋಡಿಯಮ್ ಎಲ್ಲ ಇರ್ತದ್ರಿ. ಅದಕ್ಕೆ ಮಕ್ಕಳಿಗೂ ಕೂಡ ಕೊಡ್ರಿ. ತುಪ್ಪ ರೀ ಇದು. ತುಪ್ಪದೊಳಗೆ ನೆನೆಸಿಟ್ಟು ಕೊಡ್ರಿ. ಇಲ್ಲ ತುಪ್ಪ ತಿನ್ನಂಗಿಲ್ಲ, ಒಂದೊಂದು ಮಕ್ಕಳು ತಿಂತಿರಂಗಿಲ್ಲ, ಹಂಗೇನೂ ತಿಂದ್ರೆ ನಡೀತದ. ಆದಷ್ಟು ತುಪ್ಪದೊಳಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತವ. ಅದ್ರ ಜೊತೆಗೆ 1 ಸ್ಪೂನ್ ಡೈಲಿ ತುಪ್ಪ ತಿನ್ನಬೇಕ್ರಿ ನಾವು. ಆಕಳ ತುಪ್ಪ ಎಲ್ಲಾದ್ರೂ ಸಿಕ್ಕರೆ ತಗೋರಿ. ಇದು ನೋಡ್ರಿ, ಎಲ್ಲರೂ ತಿನ್ರಿ. ಇದೇ ಏಜ್ನವ್ರಿಗೆ, ಇವ್ರಿಗೆ ಅಂತ ಏಜ್ ಲಿಮಿಟ ಏನೇನೂ ಇಲ್ಲ. ಈಗ ಒಗ್ಗರಣೆ ಮಾಡ್ಕೊಳಿಕತ್ತೀನಿ. 1-2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಒಣ ಮೆಣಸಿನಕಾಯಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡೆ. ಮತ್ತು ಈಗ 2 ಕುದಿಸಿ ಇಟ್ಕೊಂಡಿದ್ವಿ ಅಲ್ರಿ, ಬೆಟ್ಟದ ನೆಲ್ಲಿಕಾಯಿ, ಟೊಮೆಟೊ ಮತ್ತು ತವ್ವಿ ಅಷ್ಟು ಮಿಕ್ಸ್ ಮಾಡೀವಿ. ಅದರೊಳಗೆ ಈ ಒಗ್ಗರಣೆ ಹಾಕಿಬಿಡ್ತೀನಿ. ಮುಗಿತ್ ನೋಡ್ರಿ. 1 ಕುದಿಸಿ ತೆಗೆದ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ತವ್ವಿ. ಖರೇನೆ ಇಷ್ಟು ರುಚಿ ಆಗ್ತದ್ರಿ. ಯಾಕಂದ್ರೆ ಬೆಟ್ಟದ ನೆಲ್ಲಿಕಾಯ್ದು ಟೇಸ್ಟ ಬೇರೆ. ಇದು ಹೆಲ್ದಿ ರೆಸಿಪಿನೂ ಹೌದ್ರಿ. ಅದಕ್ಕೆ ನೀವು ಮಕ್ಕಳು ನೆಲ್ಲಿಕಾಯಿ ತಿನ್ಲಿಕ್ಕೆ ಒಲ್ಲೆ ಅಂತಿರ್ತಾರ. ಈಗ ಸದ್ಯಕ್ಕೆ ನೆಲ್ಲಿಕಾಯಿ ಎಲ್ಲಾ ಕಡೆನೂ ಸಿಗ್ತಾವ. ಮತ್ತು ಒಬ್ಬೊಬ್ರು ಒಂದು ಪ್ರಶ್ನೆ ಕೇಳ್ತಿದ್ರಿ, ನಾವು ಆರತಿ ಮಾಡಿರ್ತೀವಲ್ಲ, ಆ ನೆಲ್ಲಿಕಾಯಿ ಏನ್ ಮಾಡ್ಬೇಕು ಅಂತ ಹೇಳಿ. ಚಂದಾಗಿ ತೊಳೆದು ಹಿಂಗೆ ಹಾಕಿ ತವ್ವಿ ರೆಡಿ ಮಾಡ್ರಿ. ಹೆಸರುಬೇಳೆ ತವ್ವಿ ಮತ್ತು ತೊಗರಿಬೇಳೆ ತವ್ವಿ ಮಸ್ತ್ ಆಗ್ತದ್ರಿ. ನೀವು ಹಿಂಗ ಒಂದ್ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಮ್ಮ ಮನೆಯೊಳಗಂತೂ ತವ್ವಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟರು ನನ್ನ ಮಕ್ಕಳು. ಅಮ್ಮ ಡೈಲಿ ಮಾಡು ಅಂತ ಹೇಳ್ಯಾರ್ರಿ. ಅದಕ್ಕೆ ನಾನು 2 ದಿವಸಕ್ಕೊಮ್ಮೆ ಇದನ್ನ ಮಾಡ್ತೀನಿ. ಒಂದ್ಸರಿ ಹೆಸರುಬೇಳೆದು, ಒಂದ್ಸರಿ ತೊಗರಿಬೇಳೆದು ಮಾಡುದ್ರಿ, ಒಂದ್ಸರಿ ಮೆಂತೆ ಪಲ್ಯ ಒಂದೊಂದು ಸೂಡ್ ಹಾಕೋದು. ಹಿಂಗ ಸ್ವಲ್ಪ ಡಿಫ್ರೆಂಟ್ ಆಗಿ ಹೆಲ್ದಿ ವೇ ಒಳಗೆ ಮಾಡೋದು. ನೀವು ಕೂಡ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮತ್ತೆ ಇನ್ನೂ ಒಂದು, ಕಲ್ಯಾಣಿ ಕಾಟನ್ ನಾವು ಫಸ್ಟ್ ಟೈಮ್ ಏನು ಸಾರಿ ತಂದಿದ್ವಿ ಅಲ್ರಿ, ಭಾಳ ಅಂದ್ರೆ ಭಾಳ ಸೇಲ್ ಅದು. ಅದಕ್ಕೆ ಅವು ಅಷ್ಟೇ ಕ್ವಾಲಿಟಿ ಕೂಡ ಹಂಗ ಬಂದಾವ. ಅದ್ರೊಳಗೆ ಈಗ ರೀಸ್ಟಾಕ್ ಕಲರ್ಸ್ ಬಂದಾವ್ರಿ. ಮತ್ತು ಸ್ವಲ್ಪ ಡಿಫ್ರೆಂಟ್ ಆದ ಕಲರ್ಸ್ ಮತ್ತು ಬಾರ್ಡರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದದ. ಅದ್ರ ಮತ್ತು ರೇಟು ಸ್ವಲ್ಪ 200 ರೂಪೀಸ್ ಇದಕ್ಕೆ ಜಾಸ್ತಿ. ಅಂದ್ರೆ 980ಗೆ ನಾವು ಕೊಟ್ಟಿದ್ವಿ ಫಸ್ಟ್ ಟೈಮ್. 980ಗೆ ಕೊಟ್ಟಿದ್ವಿ. ಈಗ 1180. ಯಾಕಂದ್ರೆ ನಾವು
ಪಾರ್ಸಲ್ ಏನು ಕಳಿಸ್ತೀವಲ್ರಿ ಅದರದ್ದು 140 ಆಗ್ಯದ. ಹಾಗಾಗಿ ಮತ್ತೆ ಈ ರೇಟನು ಜಾಸ್ತಿ, ಈ ಸಾರಿ ರೇಟನು ಜಾಸ್ತಿ ಆಗ್ಯದ. ಅದ್ರ ಸಲುವಾಗಿ ಇದು 1100 ರೂಪೀಸ್ ಮಾಡೇವ್ರಿ. ನೀವು ಯಾರು ಮತ್ತೆ ಬೇಕಂತೀರಿ ಆರ್ಡರ್ ಮಾಡ್ಬೋದು. ಮೊನ್ನೆ ಸರಿ ಅಂತೂ ಸಿಕ್ಕಾಪಟ್ಟೆ ಇವು ಸೇಲ್ ಆಗ್ಯಾವ, ಮತ್ತು ರಿವ್ಯೂ ಕೂಡ ಅಷ್ಟು ಮಸ್ತ್ ಬಂದದ್ರಿ. ಅದಕ್ಕೆ ಈಗಲೇ ಸ್ಟಾರ್ಟ್ ಮಾಡ್ರಿ ಆರ್ಡರ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ನಿನ್ನೆ ನಾನು ಹೇಳಿನ್ರಿ ವಿಡಿಯೋದೊಳಗೆ ಮಾರ್ಗಶಿರ ಲಕ್ಷ್ಮೀ ಪೂಜಾದ್ದು. ಆದರೂ ಕೂಡ ಸೇಮ್ ಕ್ವಶನ್ ನಾ ಹೇಳಿದ್ದನ್ನೇ ಕೇಳ್ತೀರಿ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫುಲ್ ವಿಡಿಯೋ ನೋಡ್ರಿ, ಆಮೇಲೆ ಕ್ವಶನ್ ಕೇಳ್ರಿ. ಈಗ ನಮಗೂ ಏನು ಅನಿಸ್ಬಿಡ್ತದ, ನೀವು ವಿಡಿಯೋ ಫುಲ್ ನೋಡಿಲ್ಲ ಅನ್ನೋದು ಗೊತ್ತಾಗ್ಬಿಡ್ತದ. ಅದಕ್ಕೆ ಮುಂಚೆನೆ ಲಾಸ್ಟಿಗೆ ನಾನು ಆಲ್ಮೋಸ್ಟ್ ಹೇಳಿರ್ತೀನಿ ರೀ. ಅದಕ್ಕೆ ಕಂಪ್ಲೀಟ್ ವಿಡಿಯೋ ನೋಡಿ ಕ್ವಶನನ್ನು ಕೇಳ್ರಿ. ಯಾರೋ ಒಂದಿಷ್ಟು ಹಾಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಂತ ಹೇಳಿರಿ. ನೆಕ್ಸ್ಟ್ ಬರುವ ಒಂದು 2-3 ವಿಡಿಯೋಸ್ದಾಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಆ ಹಾಡು ಅಪ್ಲೋಡ್ ಮಾಡ್ತೀನಿ ರೀ. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.